ನೇತ್ರ, ಬಾ ಊಟಕ್ಕೆ ಹೋಗೋಣ. ಸರಿ ಸರ್, ನೀವು ಹೋಗಿರಿ, ಒಂದೇ ನಿಮಿಷ ಒಂದು ಮೇಲ್ ಕಳಿಸಿ ಬಂದುಬಿಡ್ತೀನಿ ನಾನು. ಹಾಂ ಸರಿ, ನಾ ಕೆಳಗಡೆ ಇರ್ತೀನಿ, ಬೇಗ ಬಂದುಬಿಡು. ಸರ್ ಕರೆದ್ರಂತಲ್ಲ? ಹಾಂ ಚರಣ್, ಇವತ್ತು 2:30ಗೆ ಒಂದು ಮೀಟಿಂಗ್ ಇದೆ, ಅದರದ್ದೆಲ್ಲ ಅರೇಂಜ್ಮೆಂಟ್ ಮಾಡಿಬಿಡು. ನಾನು ಬೇಗ ಲಂಚ್ ಮುಗಿಸ್ಕೊಂಡು ಬಂದುಬಿಡ್ತೀನಿ. ಓಕೆ ಸರ್, ಶ್ಯೂರ್. ಇಲ್ಲೇ ಕೂತ್ಕೊಳ್ಳೋಣ ನೇತ್ರ, ಚೇರ್ ಹೇಗೋ ಖಾಲಿ ಇದೆಯಲ್ಲ. ಸರಿ ಸಾಗರ್ ಅವರೇ. ಹೇಳು ನೇತ್ರ, ಏನು ಊಟ ಮಾಡ್ತೀಯಾ? ಸಾಗರ್ ಅವರೇ, ಏನಾದರೂ ಓಕೆ, ನಂಗೆ ನಡೆಯುತ್ತೆ. ಅದೇ ಬೇಕು ಇದೇ ಬೇಕು ಅಂತ ಏನೂ ಇಲ್ಲ. ಅಲ್ಲ, ಏನು ತಿಂತೀಯ ಅಂತ ಹೇಳಿದರೆ ಅದನ್ನೇ ಆರ್ಡರ್ ಮಾಡ್ತೀನಪ್ಪ. ಸಾಗರ್ ಅವರೇ, ನಿಮಗೆ ಏನು ಇಷ್ಟನೋ ಅದನ್ನೇ ಆರ್ಡರ್ ಮಾಡಿ, ನಾ ತಿಂತೀನಿ. ಸರಿ ಸರಿ ಬಿಡು, ಹಾಗಾದರೆ ನನಗೆ ಇಷ್ಟ ಆಗಿದ್ದೆ ಆರ್ಡರ್ ಮಾಡ್ತೀನಿ. ಅಂದಾಗೆ ಏನೋ ಮಾತಾಡಬೇಕು ಅಂತಂದಿಲ್ಲ, ಅದು ಅಲ್ಲದೆ ಟೆನ್ಷನ್ನಲ್ಲಿ ಬೇರೆ ಇದೆಯಾ ಬೆಳಗ್ಗೆಯಿಂದ, ಏನು ಹೇಳು? ಅದು ಸಾಗರ್ ಅವರೇ, ನಿಮಗೆ ಇಲ್ಲಿ ಹುಬ್ಳಿನಲ್ಲಿ ಎಲ್ಲಾದರೂ ಇದು ಹೊಲಕ್ಕೆ ಹಾಕೋದು ಬೀಜ ಎಲ್ಲ ಇರುತ್ತಲ್ಲ, ಬೀಜ ಅದ್ರದ್ದು ಅಂಗಡಿ ಏನಾದರೂ ಗೊತ್ತಾ? ಹಾಗೆ ಹೊಲಕ್ಕೆ ಹಾಕೋ ಗೊಬ್ಬರ ಅದೆಲ್ಲ ಬೇಕಾಗಿತ್ತು. ನಿಮಗೆ ಪರಿಚಯದವ್ರದ್ದು ಯಾರ್ದಾರ್ದು ಅಂಗಡಿ ಇದೆನಾ ಇಲ್ಲಿ? ನನಗೆ ಪರಿಚಯದವರ? ಯಾಕೆ, ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಶಾಪ್ ಇದೆ ಬೀಜದ್ದು, ಆಮೇಲೆ ಆ ಗೊಬ್ಬರದ್ದೆಲ್ಲ. ನನಗೆ ಯಾಕೆ ಕೇಳ್ತಾ ಇದೆಯಾ? ಅದು ಹಾಗಲ್ಲ ಸಾಗರ್ ಅವರೇ, ಇವಾಗ ಮಳೆಯೆಲ್ಲ ಆಗಿದೆ ಅಲ್ಲ, ಚೆನ್ನಾಗಾಗಿದೆ ಮಳೆಯೆಲ್ಲ. ಹೊಲದಲ್ಲಿ ಬಿತ್ತಬೇಕಂತ ಇದ್ದಾರೆ ನಮ್ಮ ಮನೆಯಲ್ಲಿ. ಆದ್ರೆ ಹೊಲದಾಗ ಬಿತ್ತಬೇಕಂದ್ರೆ ಬೀಜನೇ ಸಿಗ್ತಾ ಇಲ್ಲ. ನಮ್ಮ ಕಾಕ ಇಡೀ ಊರೆಲ್ಲ ಅಡ್ಡಾಡಿದ್ರೂ ಬೀಜ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ಆಮೇಲೆ ಹೊಲಕ್ಕೆ ಹೊಡೆಯೋ ಎಣ್ಣೆ ಏನೂ ಸಿಗ್ತಾನೇ ಇಲ್ಲ. ಮನೆಯಲ್ಲಿ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದ್ದಾರೆ, ಏನು ಮಾಡಬೇಕು ಏನಂತ ಗೊತ್ತಾಗ್ತಾನೇ ಇಲ್ಲ. ಅಷ್ಟೇ ಅಲ್ಲದೆ ಅಟ್ಲೀಸ್ಟ್ ಊರಲ್ಲಾದರೂ ಒಬ್ಬೊಬ್ಬರು ಬಿತ್ತಿ ಬೀಜ ಎಲ್ಲ ಉಳಿದಿರುತ್ತೆ, ಅವರಿಗಾದರೂ ಕೇಳೋಣ ಅಂದರೆ ಊರಲ್ಲೂ ಯಾರ ಹತ್ರನೂ ಇಲ್ಲ. ಪಾಪ ಅವ್ರು ಎಷ್ಟು ಬೇಕು ಅಷ್ಟು ತಂದಿದ್ದಾರೆ, ಬಿತ್ತಿದ ಮೇಲೆ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಇವಾಗ ಹೊಲದಲ್ಲಿ ಎಷ್ಟೊತ್ತಿದ್ರೂ ಈ ವಾರದಲ್ಲಿ ನಾವು ಬಿತ್ತಲೇಬೇಕು, ಇಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿಮ್ಗೆ ಪರಿಚಯದವ್ರು ಯಾರಾದರೂ ಇದ್ದರೆ ಅಲ್ಲೇ ತೊಗೊಂಡು ಹೋಗೋಣ ಇವತ್ತು ಅಂತ. ನನಗೆ ಪರಿಚಯದವ್ರು ಅನ್ನೋಕ್ಕಿಂತನೂ ನಮ್ಮ ಫಾರ್ಮ್ ಹೌಸ್ ಇದೆ ಅಲ್ಲ, ಅಲ್ಲಿ ಬೀಜ ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ, ನಾವು ಪರ್ಚೇಸ್ ಮಾಡಿದ್ದು ಇರ್ಬೋದು ಅಂತ ಅನಿಸುತ್ತೆ. ನಾನೊಂದು ಮಾತು ಕಾಲ್ ಮಾಡಿ ಕೇಳಲ್ಲ, ಅಲ್ಲಿದ್ದರೆ ನೀನು ಅಲ್ಲಿಗೆ ಹೋಗಿ ತೊಗೊಂಡು ಬರಬೇಕು ನೋಡು. ಅಯ್ಯೋ ಸರ್, ಎಷ್ಟು ದೂರ ಆದರೂ ಪರವಾಗಿಲ್ಲ, ನಾ ಹೋಗಿ ತೊಗೊಂಡು ಬರ್ತೀನಿ. ಬಟ್ ನನಗೆ ಬೀಜ ಸಿಕ್ಕರೆ ಸಾಕು ಇವಾಗ ಹೊಲದಲ್ಲಿ ಬಿತ್ತೋದಕ್ಕೆ. ಅಂದಾಗೆ ಯಾವ ಥರ ಸೀಡ್ಸ್ ಬೇಕು ನಿಮಗೆ? ಏನು ಬಿತ್ತುತ್ತೀರಿ ಹೊಲದಲ್ಲಿ? ಅಯ್ಯೋ ಸಾಗರ್ ಅವರೇ, ಯಾವುದೋ ಒಂದು ಸಿಕ್ಕರೆ ಸಾಕಪ್ಪ ಅನ್ನಿಸ್ಬಿಟ್ಟಿದೆ ಇವಾಗ ನಮ್ಗೆ ಹೊಲದಲ್ಲಿ ಬಿತ್ತೋದಕ್ಕೆ. ಅಲ್ಲ ನೇತ್ರ, ನೀ ಎಜುಕೇಟೆಡ್ ಆಗಿ ನೀನೇ ಹಿಂಗೆ ಮಾತಾಡಿದ್ರೆ ಹೆಂಗೆ? ಯಾಕೆ ಸಾಗರ್ ಅವರೇ, ಏನಾಯಿತು? ಮತ್ತು ಹೊಲದಲ್ಲಿ ಯಾವ್ದು ಬೇಕೋ ಅದು ಬಿತ್ತುತ್ತೀನಿ ಅಂತಂದರೆ ಹೆಂಗೆ ಹೇಳು? ಯಾವಾಗಲೂ ಹೊಲದಲ್ಲಿ ಬಿತ್ತೋಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಿ ಬಿತ್ತಬೇಕು. ಯಾವುದು ರೇಟ್ ಸಿಗುತ್ತೆ, ಯಾವುದು ರೇಟ್ ಸಿಗೋದಿಲ್ಲ, ಯಾವುದು ಜಾಸ್ತಿ ಬಿತ್ತಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಇನ್ಕಮ್ಗೆ ಅಂತ ಥಿಂಕ್ ಮಾಡಿ ಯೋಚನೆ ಮಾಡಿ ಬಿತ್ತಬೇಕು. ಸುಮ್ಮನೆ ಹೋಗಿ ಬಿತ್ತು ಬರೋದಲ್ಲ. ಅಂದಂಗೆ ನೀವು ಪ್ರತಿ ಸಲ ಏನು ಬಿತ್ತುತ್ತಿದ್ರಿ? ನಾವು ಮೆಕ್ಕೆಜೋಳ, ಇಲ್ಲಾಂದರೆ ಎಳ್ಳು, ತೊಗರಿ ಈ ಥರ ಎಲ್ಲ ಬಿತ್ತುತ್ತಿದ್ರು. ತರಕಾರಿ ಬಿತ್ತೋದಿಲ್ವಾ ನೀವು? ಹಾಂ, ತರಕಾರಿನೂ ಬಿತ್ತುತ್ತಿದ್ರು. ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಈ ಥರ ಬಿತ್ತುತ್ತಿದ್ರು. ಯಾಕೆ ಕೇಳ್ತಾ ಇದ್ದೀರಾ? ರೇಟ್ ಎಲ್ಲ ಹೆಂಗೆ ಸಿಗ್ತಿತ್ತು ತರಕಾರಿದು? ಅಯ್ಯೋ ಸಾಗರ್ ಅವ್ರೆ, ರೇಟಾ ಒಂದೊಂದು ಸಲ ಚಲೋ ಸಿಕ್ತಿತ್ತು, ಒಂದೊಂದು ಸಲ ಚಲೋ ಸಿಕ್ತಿಲ್ಲಾಗಿತ್ತು. ಚಲೋ ಸಿಕ್ಕ ರೇಟ್ ಚೆನ್ನಾಗಿದ್ರೂ ಇದು ಮಧ್ಯವರ್ತಿಗಳು ಇರ್ತಾರಲ್ಲ, ಅವ್ರಿಗೆ ಅರ್ಧ ದುಡ್ಡು ಕೊಟ್ಟು ಭಾಳ ಲಾಸ್ ಆಗ್ತಿತ್ತು. ಅದಕ್ಕೋಸ್ಕರ ಆಮೇಲೆ ಆಳಿಗೆ ಸಿಕ್ಕಾಪಟ್ಟೆ ದುಡ್ಡು ಬಡಿಯೋದಾಯ್ತು ನಮ್ಮದು ತರಕಾರಿ ಹಾಕಿದಾಗ. ಅದಕ್ಕೋಸ್ಕರ ತರಕಾರಿ ಹಾಕೋದು ಬೇಡ, ಒಮ್ಮೆಗೆ ಪೀಕ್ ಬರೋದು ಬಿತ್ತುಬಿಟ್ರಾಯ್ತು ಅಂತ ಅಂದ್ಕೊಂಡಿದ್ದಾರೆ ಮನೆಯಲ್ಲಿ. ಹಾಗಾದರೆ ಹೇಗೋ ಇವಾಗ ನಮ್ಮ ಫಾರ್ಮ್ ಹೌಸಲ್ಲಿ ತರಕಾರಿ ಬಿತ್ತೋದಕ್ಕೆ ಜಾಗ ಸಾಕಾಗ್ತಾನೂ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಇನ್ನೂ ಒಂದು ಸ್ವಲ್ಪ ತರಕಾರಿ ಬೇಕಾಗುತ್ತೆ, ಲೈಕ್ ಸೊಪ್ಪು, ಆಮೇಲೆ ಟೊಮ್ಯಾಟೊ ಈ ಥರ ಎಲ್ಲ ಬೇಕಾಗುತ್ತೆ. ಅದನ್ನು ನಿಮ್ಮ ಹೊಲದಲ್ಲಿನೇ ಬಿತ್ತುಬಿಡ್ತೀರಾ ನೀವು? ಬಿತ್ತೋದು, ಅದನ್ನು ನೋಡ್ಕೊಳ್ಳೋದು ಎಲ್ಲ ಜವಾಬ್ದಾರಿ ನಿಮ್ಮದು. ಸೇಲ್ ಮಾತ್ರ ನಮಗೆ ಮಾಡಿರಿ, ನೀವು ಬೇರೆ ಹೊರಗಡೆ ಎಲ್ಲೂ ಮಾಡೋದೇ ಬೇಡ. ನೀವು ಬೆಳೆದು ಎಲ್ಲ ಕಟ್ ಮಾಡಿ ರೆಡಿ ಇಟ್ಟಿರಿ, ನಾವೇ ಗಾಡಿ ಕಳಿಸ್ತೀವಿ, ಅವರೇ ಬಂದು ಹಾಕೊಂಡು ಹೋಗ್ಬಿಡ್ತಾರೆ. ಓಕೆನಾ? ಸಾಗರ್ ಅವರೇ, ಏನು ಹೇಳ್ತಾ ಇದ್ದೀರಾ ನೀವು? ನಿಜ ಹೇಳ್ತಾ ಇದ್ದೀರಾ? ಹಾಂ ನೇತ್ರ, ನಮಗೂ ಹೇಗೋ ಇವಾಗ ತರಕಾರಿ ಬೇಕೇ ಬೇಕು, ಫ್ರೆಶ್ ತರಕಾರಿ ಬೇಕು. ಫಾರ್ಮ್ ಹೌಸಿಂದ ಜಾಸ್ತಿ ತರಿಸೋದಕ್ಕೆ ಆಗ್ತಾನೇ ಇಲ್ಲ, ಅಲ್ಲೂ ಜಾಸ್ತಿ ಬಿತ್ತೋದಕ್ಕೆ ಆಗ್ತಾ ಇಲ್ಲಲ್ಲ. ಅದಕ್ಕೋಸ್ಕರ ಇವಾಗ ಬೇರೆ ಎಲ್ಲಾದರೂ ವ್ಯವಸ್ಥೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ವಿ ಮನೆಯಲ್ಲಿ. ಡ್ಯಾಡ್ ಹತ್ರ ಮೊನ್ನೆ ಡಿಸ್ಕಷನ್ ಮಾಡಿದಾಗ ಮತ್ತೆ ಎಲ್ಲಾದರೂ ನೋಡಿದ್ರಾಯ್ತು ಅಂದಿದ್ರು. ಮತ್ತು ಹೇಗೋ ನಿಮ್ಮೂರು ಸಮೀಪನೇ ಆಗುತ್ತೆ, ಮತ್ತು ಅಲ್ಲಿಂದನೇ ತರಿಸ್ಬಿಡ್ತೀವಿ ಬಿಡು. ಅಯ್ಯೋ ಸರಿ ಸಾಗರ್ ಅವರೇ, ನೀವು ಇಷ್ಟಂದರೆ ಸಾಕು ನೋಡಿ ನಮಗೆ. ನೀನೊಬ್ಬಳೇ ಡಿಸಿಷನ್ ತೊಗೊಳೋದಕ್ಕೆ ಹೋಗಬೇಡ. ನಿಮ್ಮ ಮನೆಯಲ್ಲಿ ಇವತ್ತು ಹೋಗಿ ಎಲ್ಲರನ್ನೂ ಕುಂದಿಸ್ಕೊಂಡು ಕೇಳು, ಅವ್ರು ಹ್ಞೂ ಅಂತ ಅಂದಮೇಲೆ ನನಗೆ ಹೇಳು, ಆಮೇಲೆ ನಾನು ಮುಂದಿನ ವ್ಯವಸ್ಥೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಅಯ್ಯೋ ಸಾಗರ್ ಅವರೇ, ಈ ಮಾತನ್ನೇನಾದರೂ ನಮ್ಮ ಮನೆಯಲ್ಲಿ ಕೇಳಿಬಿಟ್ರೆ ಕೊಂದಾಡ್ಬಿಡ್ತಾರೆ ನೋಡ್ರಿ ಅಷ್ಟೇ. ನೇತ್ರ, ಆದರೂ ಮನೆಯಲ್ಲಿ ಕೇಳು, ಅವರೆಲ್ಲ ಏನಂತಾರೆ ನೋಡು. ಅವ್ರು ಹ್ಞೂ ಅಂತ ಅಂದ್ರಂದರೆ ನನಗೆ ಹೇಳು, ನಾನು ಏನು ಮಾಡಬೇಕು ಅಂತ ನಿನಗೆ ಹೇಳ್ತೀನಿ. ಬೀಜ ಅವೆಲ್ಲ ಇವಾಗ ಸದ್ಯಕ್ಕೆ ಫಾರ್ಮ್ ಹೌಸಲ್ಲಿದೆ. ಒಂದಿನ ನೀನು ನಿಮ್ಮ ಮನೆಯಲ್ಲಿ ನಿಮ್ಮ ಕಾಕ ಯಾರನ್ನಾದ್ರೂ ಕರ್ಕೊಂಡು ಹೋಗು. ನಾನು ಇವಾಗ ಬರೋಷ್ಟು ಫ್ರೀ ಇಲ್ಲ, ನಿನಗೆ ಗೊತ್ತು ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ನಿಂಗೆ ಹೇಗೋ ಅಡ್ರೆಸ್ ಗೊತ್ತಿದೆ. ಗಾಡಿ ಯಾವ್ದಾರ ಗಾಡಿ ತೊಗೊಂಡು ನೀನು ನಿಮ್ಮ ಕಾಕ ಹೋಗಿ ಅಲ್ಲಿ ಹೋಗಿ ನಿಮ್ಗೆ ಯಾವ ಥರ ಬೀಜ ಬೇಕು ನಾನು ಹೇಳ್ತೀನಿ, ಯಾವುದ್ಯಾವುದು ಬೆಳೀರಿ ಅಂತಂದು ಅದನ್ನ ತೊಗೊಂಡು ಬಂದು ನೀವು ಸ್ಟಾರ್ಟ್ ಮಾಡಿಬಿಟ್ಟು ಹೊಲದಲ್ಲಿ ಬಿತ್ತೋದಕ್ಕೆ. ಸರಿ ಸಾಗರ್ ಅವರೇ, ಹಾಗೆ ಮಾಡ್ತೀನಿ. ಇವತ್ತೊಂದು ಸ್ವಲ್ಪ ಮನೆಗೆ ಸಾಯಂಕಾಲ ಬೇಗ ಹೋಗ್ಲಾ ಸಾಗರ್ ಅವರೇ? ಮನೆಗೆ ಬೇಕಾ? ಯಾಕೆ?
ಅಯ್ಯೋ ಸಾಗರ್ ಅವರೇ, ಈ ಖುಷಿ ಸುದ್ದಿನ ನಮ್ಮ ಮನೆಯಲ್ಲಿ ಯಾವಾಗ ಹೇಳ್ತೀನಪ್ಪ ಅಂತ ಅನಿಸ್ಬಿಟ್ಟಿದೆ ನನಗೆ. ಥ್ಯಾಂಕ್ಸ್ ರೀ ಸಾಗರ್ ಅವರೇ, ನಿಮ್ಮಿಂದ ನಂಗೆ ಭಾಳ ಹೆಲ್ಪ್ ಆಯಿತು. ಅಯ್ಯೋ ನೇತ್ರ, ಇದರಲ್ಲಿ ಹೆಲ್ಪ್ ಏನಿದೆ? ಇವಾಗ ನೀವು ಬೆಳಿತೀರಾ, ನಮಗೆ ಸೇಲ್ ಮಾಡ್ತೀರಾ, ನಾವು ನಿಮ್ಗೆ ದುಡ್ಡು ಕೊಡ್ತೀವಿ, ಅಷ್ಟೇ ತಾನೇ? ಆದರೂ ಸಾಗರ್ ಅವರೇ, ಇದು ನಿಮ್ಗೆ ಸಂದೇ ಇರ್ಬೋದು, ಬಟ್ ನಮಗೆ ಮಾತ್ರ ಇದು ದೊಡ್ಡ ಹೆಲ್ಪ್ ಗೊತ್ತಾ. ಅಮ್ಮ ತಾಯಿ, ಈ ಹೆಲ್ಪ್ ಆದರೂ ಮಾಡೋದಕ್ಕೆ ಒಪ್ಕೊಂಡೆ ಅಲ್ಲ, ಅಷ್ಟೇ ಸಾಕು. ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತೀಯ, ಏನಾದರೂ ಒಂದು ಹೆಲ್ಪ್ ಮಾಡ್ತೀನಿ ಅಂದರೆ ಬೇಡ 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 ಅಂತೀಯ. ಅಟ್ಲೀಸ್ಟ್ ಇದಕ್ಕಾದ್ರೂ ಒಪ್ಕೊಂಡೆಲ್ಲ, ಸಾಕು ಬಿಡು. ಸರಿ ಸಾಗರ್ ಅವರೇ. ಅಂದಾಗೆ ನೇತ್ರ, ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಒಪ್ಕೊಂಡ್ರೆ ಅಂದರೆ ನಿಮ್ಮ ಡ್ಯಾಡಿನ ಅಥವಾ ನಿಮ್ಮ ಅಂಕಲ್ನ ಒಂದಿಬ್ಬರು ಕರ್ಕೊಂಡು ಬಂದು ಆಫೀಸಲ್ಲಿ ನಮ್ಮ ಡ್ಯಾಡಿನ ಮೀಟ್ ಮಾಡಿಸು. ಅವರು ಮಾತಾಡಲಿ, ಎಲ್ಲ ಮಾತಾಡಿ ಮುಗಿದ ಮೇಲೆ ಆಮೇಲೆ ಪ್ರೊಸೆಸ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಬರುತ್ತೆ. ಸರಿ ಸಾಗರ್ ಅವರೇ. ಆಮೇಲೆ ನಮ್ಮ ಡ್ಯಾಡಿಗೆ ಇಷ್ಟ ಆಗೋದು ಏನಂದರೆ, ಕರೆಕ್ಟ್ ಟೈಮಿಗೆ ನೀವು ತರಕಾರಿನ ಕಳಿಸ್ಬೇಕು. ಆಮೇಲೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಕ್ವಾಂಟಿಟಿನೂ ಮೇಂಟೈನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಮೋಸ ಕೂಡ ಆಗಬಾರ್ದು. ಹಿಂಗೇನಾದರೂ ನೀವು ಕರೆಕ್ಟಾಗಿ ಎಲ್ಲನೂ ಮುಟ್ಸಿದ್ರಿ ಅಂದರೆ ತರಕಾರಿನ, ನೀವಂತೂ ಫಿಕ್ಸ್ ಆಗಿಬಿಡ್ತೀರಿ ನೋಡಿರಿ ನಮ್ಮದು ಇದು ಆಫೀಸಿಗೆ. ಸರಿ ಸಾಗರ್ ಅವರೇ, ನಾನು ಪ್ರಾಮಿಸ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಏನು ಮೋಸ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಕ್ವಾಲಿಟಿ ಕ್ವಾಂಟಿಟಿ ಎಲ್ಲನೂ ಕರೆಕ್ಟಾಗಿರೋ ಹಾಗೆ ನಾನೇ ಹೇಳ್ತೀನಿ ನಮ್ಮ ಮನೆಯಲ್ಲಿ. ಅಷ್ಟಕ್ಕೂ ನಮ್ಮ ಮನೆಯಲ್ಲಿ ಇದಕ್ಕೆಲ್ಲ ಒಪ್ಕೋತಾರೆ. ಇವನೇನು ವೇಟರ್ ಇನ್ನೂ ಬರಲೇ ಇಲ್ಲಲ್ಲ, ಎಷ್ಟೊತ್ತಾಯಿತು? ಬೇಗ ಬೇಗ ಊಟ ಮಾಡಿ ಹೋದ್ರಾಯ್ತು. ಅಂದರೆ 2:30ಗೆ ಬೇರೆ ಮೀಟಿಂಗ್ ಒಂದಿದೆ. ಅಯ್ಯೋ ಸಾಗರ್ ಅವರೇ, ನನಗಂತೂ ಖುಷಿಗೆ ಹೊಟ್ಟೆನೇ ತುಂಬೋಯ್ತು, ಊಟನೇ ಬೇಡ ಅಂತ ಅನಿಸ್ಬಿಟ್ಟಿದೆ. ಹಾಗೆಲ್ಲ ಮಾಡೋಕೆ ಹೋಗ್ಬೇಡ, ಸರಿಯಾಗಿ ಊಟ ಮಾಡಿ ಹೋದ್ರಾಯ್ತು. ಅಂದಾಗೆ ಇವತ್ತು 2:30ಗೆ ಮೀಟಿಂಗ್ ಸ್ಟಾರ್ಟ್ ಆದರೆ 4:30 ಹಾಗೆ ಮುಗಿದ್ಬಿಡುತ್ತೆ. ಮೀಟಿಂಗ್ ಮುಗಿದ ತಕ್ಷಣ ನೀವು ಮನೆಗೆ ಹೋಗಿ ಡಿಸ್ಕಷನ್ ಎಲ್ಲ ಮಾಡಿ ನನಗೆ ಕಾಲ್ ಮಾಡು, ಸರಿನಾ? ಸರಿ ಸಾಗರ್ ಅವರೇ, ಹಾಗೆ ಮಾಡ್ತೀನಿ. ಈ ನೇತ್ರ ಮತ್ತು ಸಾಗರ್ ಎಲ್ಲೋದ್ರು? ಆಫೀಸಲ್ಲಿ ಇಡೀ ಆಫೀಸನ್ನು ನೋಡಿದ್ರು ಎಲ್ಲೂ ಕಾಣಿಸ್ತಾನೆ ಇಲ್ಲല്ലോ. ಚರಣ್ಗಾದ್ರೆ ಕೇಳೋಣ. ಚರಣ್. ಮೈ ಕಮಿನ್ ಮ್ಯಾಮ್. ಎಸ್ ಕಮಿನ್. ಚರಣ್, ನಾನೊಂದು ಫೈಲ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗಿತ್ತು. ಅಂದಾಗೆ ಸಾಗರ್ ಮತ್ತು ನೇತ್ರ ಕಾಣಿಸ್ತಾನೆ ಇಲ್ಲಲ್ಲ, ಎಲ್ಲಿದ್ದಾರೆ? ಮ್ಯಾಮ್, ಅವರು ಲಂಚ್ಗೆ ಹೊರಗಡೆ ಹೋಗಿದ್ದಾರೆ. ನೇತ್ರಾ ಅವರು ಮತ್ತು ಸಾಗರ್ ಸರ್ ಅವರು. ಏನಾದರೂ ಅರ್ಜೆಂಟ್ ಇತ್ತಾ ಮ್ಯಾಮ್? ಓ, ಹೊರಗಡೆ ಹೋಗಿದ್ದಾರಾ? ಸರಿ ಬಿಡು, ಬಂದಮೇಲೆ ನಾನೇ ಮಾತಾಡ್ತೀನಿ. ಹೇಗೋ 2:30ಗೆ ಮೀಟಿಂಗ್ ಇದೆಯಲ್ಲ, ಅಲ್ಲೇ ಡಿಸ್ಕಷನ್ ಮಾಡ್ತೀನಿ ಬಿಡು, ನೀ ಹೋಗು. ಓಕೆ ಮ್ಯಾಮ್. ನೇತ್ರ ಎಷ್ಟಿರ್ಬಾರ ನಿಮ್ಮದು. ಹಾಂ, ನಾನೇನು ನನಗೆ ಹೊಟ್ಟೆ ಉಳಿಸೋದಕ್ಕೆ ಸುಳ್ಳು ಹೇಳ್ತಾಳೆ ಅಂತ ನಾನು ಅಂದ್ಕೊಂಡ್ರೆ, ಇವರು ನಿಜವಾಗ್ಲೂ ಹೊರಗಡೆ ಲಂಚಿಗೆ ಹೋಗಿದ್ದಾರಲ್ಲ. ಏನು ಮಾಡೋದು ಇವರಿಬ್ಬರನ್ನ ಹೆಂಗೆ ದೂರ ಮಾಡೋದು? ಹಾಂ, ನಾನು ಎಷ್ಟೇ ಪ್ರಯತ್ನ ಪಟ್ರೂ ಇವ್ರು ಬರ್ತಾ ಇನ್ನೂ ಹತ್ರನೇ ಆಗ್ತಾ ಇದ್ದಾರಲ್ಲ. ಇಲ್ಲ, ಇವರನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಎಷ್ಟು ಸಲ ಕರೆದಿದ್ದೀನಿ ನಾನು ಸಾಗರ್ಗೆ, ನನ್ನ ಜೊತೆ ಹೊರಗಡೆ ಲಂಚಿಗೆ ಬಾ, ಡಿನ್ನರಿಗೆ ಬಾ, ಅಟ್ಲೀಸ್ಟ್ ಟಿಫಿನ್ಗಾದರೂ ಹೋಗೋಣ ಬಾ ಅಂತ ಅಂದರೆ ಎದ್ದಕ್ಕೂ ಬರೋದಿಲ್ಲ. ಇವಾಗ ನೇತಾ ಜೊತೆ ಅಂದರೆ ಆಫೀಸ್ ಇದ್ದರೂ ಕೂಡ 2:30ಗೆ ಮೀಟಿಂಗ್ ಇದ್ದರೂ ಕೂಡ ಅವಳ ಜೊತೆ ಹೊರಗಡೆ ಹೋಗಿದ್ದಾನೆ ಊಟಕ್ಕೆ. ಹಾಳಾದವಳು, ಅದು ಏನಂತ ಮಾಡಿದಾಳೋ ಏನು. ಯಾವಾಗ ನೋಡಿದ್ರು ಸಾಗರ್ ನೇತ್ರ ಹಿಂದನೇ ಇರ್ತಾಳೆ. ಏನಂತ ಬಂದ್ಲು ಏನೋ ಈ ಆಫೀಸಿಗೆ. ಅವಳು ಬರಲಿಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನಮ್ಮ ಆಫೀಸು. ಇಲ್ಲ, ಇವರಿಬ್ಬರನ್ನು ದೂರ ಮಾಡಲೇಬೇಕು ನಾನು. ಇವನು ಹಾಳಾದವನು ಸಂಜೆ ಎಲ್ಲಿದ್ದಾನೋ ಏನು, ಎಷ್ಟು ದಿನ ಆಯಿತು ಒಂದು ಕಾಲ್ ಮಾಡಿಲ್ಲ, ಏನಿಲ್ಲ. ಇವತ್ತು ಅವನಿಗೆ ಕಾಲ್ ಮಾಡಿ ಅವನಾದರೆ ಏನು ಮಾಡ್ತಾನೆ, ನಾನೇ ಏನಾದರೂ ಮಾಡಬೇಕಿವಾಗ. ಏನು ಮಾಡಲಿ ಇವ್ರು ಲವಿ ಡವಿ ವಿಷಯನ ಮನೆಯಲ್ಲಿ ಹೇಳ್ಬಿಟ್ರೆ ಅವಾಗ ನೇತ್ರ ಮೇಲೆ ಸಿಟ್ಟು ಬಂದು ನೇತ್ರನ ಆಫೀಸಿಂದ ಹೊರಗಡೆ ಹಾಕೇ ಬಿಡ್ತಾರೆ. ಹಾಗೆ ಮಾಡಬೇಕು ನೋಡು. ಬೇಡ. ಒಂದು ವೇಳೆ ನಮ್ಮ ಸಾಗರ್ ಮನೆಯಲ್ಲಿ ಏನಾದರೂ ಒಪ್ಕೊಂಡ್ಬಿಟ್ರೆ, ಮೊದಲೇ ಖುಷಿ ನೇತ್ರ ಇಬ್ಬರು ಎಷ್ಟು ಕ್ಲೋಸ್ ಇದ್ದಾರೆ. ಮತ್ತೇನಾದರೂ ಒಪ್ಕೊಂಡ್ಬಿಟ್ರೆ ನಾನೇ ಮುಂದೆ ನಿಂತು ಇವರಿಬ್ಬರು ಮದುವೆ ಮಾಡಿಸ್ದಂಗೆ ಆಗುತ್ತೆ. ಬೇಡ, ಈ ಥರ ಮಾಡೋದು ಮಾತ್ರ ಬೇಡ. ಮತ್ತು ಏನು ಮಾಡಲಿ, ಆಫೀಸಲ್ಲಿ ಕೆಲಸ ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ತಾಳೆ ಇವಳು. ಏನಾದರೂ ಕಂಪ್ಲೇಂಟ್ ಮಾಡೋಣ ತೇಜಸ್ ಸರಿಗೆ ಅಂತಂದ್ರೆ ಏನು ಕಂಪ್ಲೇಂಟ್ ಇಲ್ಲದೇ ಇರೋ ಹಾಗೆ ಕೆಲಸ ಮಾಡಿಬಿಡ್ತಾಳೆ. ಆಫೀಸಿಗೆ ಕರೆಕ್ಟ್ ಟೈಮಿಗೆ ಬರ್ತಾಳೆ, ಹೋಗೋ ಮುಂದೆ ಕರೆಕ್ಟ್ ಟೈಮಿಗೆ ಹೋಗ್ತಾಳೆ. ಏನಂತ ಕಂಪ್ಲೇಂಟ್ ಮಾಡಲಿ ಇವಳ ಮೇಲೆ? ಇಲ್ಲ, ಏನಾದರೂ ಪ್ಲ್ಯಾನ್ ಮಾಡಲೇಬೇಕು, ನಾನು ಮಾಡ್ತೀನಿ. ನೇತ್ರ, ನಿನ್ನನ್ನು ನೋಡ್ತಾ ಇರು. ಈ ಆಫೀಸಲ್ಲ, ಬೇರೆ ಯಾವ ಆಫೀಸಲ್ಲೂ ನಿನಗೆ ಕೆಲಸನೇ ಸಿಕ್ಕಿರಬಾರ್ದು. ಆ ಥರ ಮಾಡ್ತೀನಿ ನಾನು. ಇವನು ಸಾಗರಿಗೂ ಅಷ್ಟೇ, ನೇತ್ರ ಅಂದರೆ ಅಸಹ್ಯ ಹುಟ್ಟಿರ್ಬೇಕು, ಆ ಥರ ಮಾಡ್ತೀನಿ. ಇಬ್ಬರು ಮಧ್ಯೆ ಆ ಥರ ಜಗಳ ತಂದಿಡ್ತೀನಿ. ಆದರೆ ಪ್ರತಿ ಸಲ ಜಗಳ ತಂದಿರ್ತೀನಿ ಅಂತೀನಿ. ಏನು ಮಾಡಿದ್ರೂ ಇಬ್ಬರು ಜಗಳನೇ ಆಡೋದಿಲ್ಲ. ಜಗಳ ಆಡಿದ್ರು ಅಂತ ಖುಷಿ ಪಡೋಷ್ಟರಲ್ಲಿ ಇಬ್ಬರು ಒಂದಾಗ್ಬಿಡ್ತಾರೆ. ಆಫೀಸ್ನಲ್ಲಿ ಯಾವುದಾದ್ರೂ ಒಬ್ಬರದ ಹೆಲ್ಪ್ ತೊಗೊಂಡು ಇವ್ರ ಕತೆನ ಮುಗಿಸ್ಬೇಕು. ನೀತಾ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣೆ ನಾನು. ಆಫ್ಟರ್ ಆಲ್ ಒಬ್ಬ ಹಳ್ಳಿ ಹುಡುಗಿ ನೀನು. ಅಷ್ಟ ಅನ್ಕೊಂಡು ಸುಮ್ಮನೆ ಬಿಟ್ಟಿದ್ದಕ್ಕೆ ಇವಾಗ ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿದೆಯಲ್ಲ ನೀನು. ಬೇಡಲ್ಲ ಕಣೆ, ನನ್ನನ್ನು ಅಷ್ಟು ಈಸಿಯಾಗಿ ಯಾಮರ್ಸೋದಕ್ಕಾಗೋದಿಲ್ಲ. ನಿನ್ನನ್ನು ನೋಡ್ತಿರೋ ಏನು ಮಾಡ್ತೀನಿ ಅಂತ. ನಿಮ್ಮಿಬ್ಬರ ಮಧ್ಯೆ ಹೇಗಾದರೂ ಮಾಡಿ ಜಗಳ ಹಚ್ಚಲಿಲ್ಲ ಅಂದರೆ ನನ್ನ ಹೆಸರು ಕೃತಿನೇ ಅಲ್ಲ. ನೋಡ್ತಾ ಇರಿ, ಎಷ್ಟು ಮೋಜು ಮಸ್ತಿ ಮಾಡಬೇಕು ಇವಾಗಲೇ ಮಾಡ್ಕೊಂಬಿಡಿ.
ಇಬ್ಬರು ದೂರ ಆಗೋ ಟೈಮ್ ಸಮೀಪದಲ್ಲೇ ಇದೆ.